ನಮಸ್ಕಾರ ಎಲ್ಲರಿಗೂ. ಸೊ ನಮ್ಮ ಲೈಫಲ್ಲಿ ಕೆಲವೊಂದು ಸಲ ನಾವು ಈ ಥರ ಘಟನೆಗಳನ್ನ ನೋಡಿರ್ತೀವಿ. ಯಾವ ಥರ ಅಂತಂದರೆ, ಅವರಿಗೆ ಏನೋ ಸಿಕ್ಸ್ತ್ ಸೆನ್ಸ್ ಇದೆ, ಅಥವಾ ನನ್ನ ಸಿಕ್ಸ್ತ್ ಸೆನ್ಸ್ ಏನೋ ಹೇಳ್ತಿದೆ, ಏನೋ ಆಗುತ್ತೆ ಅಂತ, ನನಗೇನೋ ಒಂಥರ ಅನ್ನಿಸ್ತಾ ಇದೆ, ಸೊ ಹೀಗೆ ಆಗ್ಬಿಡ್ಬೋದು ಅಂತ. ಹಾಗೆ ಅಂದ್ಕೊಂಡು ಸ್ವಲ್ಪ ದಿನ ಆದಮೇಲೆ ಅದೇ ಥರ ಆಗಿರ್ತವೆ. ನಾನು ಎಲ್ಲ ಟೈಮಲ್ಲಿ ಈ ಥರ ಅಂತಲ್ಲ, ಕೆಲವೊಂದು ಇನ್ಸ್ಟೆನ್ಸಲ್ಲಿ ಲೈಫಲ್ಲಿ ನಿಮಗಲ್ದಿದ್ರು ಕೂಡ ನಿಮ್ಮ ಪರಿಚಯ ಇರೋರಿಗೆ ಅಥವಾ ಯಾರಿಗಾದ್ರೂ ಈ ಥರ ಇರೋರನ್ನ ನೀವು ನೋಡಿದ್ದೀರಿ, ಅಥವಾ ಅವರಿಗೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಇದೆ, ಅವರಿಗೆ ಮುಂದಾಗೋದು ಗೊತ್ತಾಗ್ಬಿಡುತ್ತೆ. ಪ್ರಾಫಿಟ್ ಥರ ಹೇಳಿದ್ರೆ ಪ್ರಾಫಸಿ ಹೇಳಿದ್ದೆಲ್ಲ ನಿಜ ಆಗುತ್ತೆ, ಅವ್ರು ಹೇಳಿದ್ದೆಲ್ಲ ಕಾಲಜ್ಞಾನ ಹಾಗೆ ಹೀಗೆ ಅಂತ ಕೇಳಿರ್ತೀವಿ ನಾವು ಸಮಾಜದಲ್ಲಿ. ಅಷ್ಟೇ ಅಲ್ಲ, ಇನ್ನೂ ನೀವು ಡೇಟ್ ಬ್ಯಾಕ್ ಹೋದರೆ ಟೈಮಿಗೆ, ಅವಾಗಿನ ಕಾಲದಲ್ಲೆಲ್ಲ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಇರ್ತಿತ್ತಲ್ಲ. ಈಗ ಸ್ವಲ್ಪ ಫಾರ್ ಎಕ್ಸಾಂಪಲ್ ನೀವು ವೀಣೆಯನ್ನು ಬಾರಿಸ್ತಾ ಇರ್ತೀರ, ವೀಣೆ ಬಾರಿಸುವಾಗ ಆ ತಂತಿ ಕಿತ್ತೋಯ್ತು ಅಂತಂದರೆ ಏನೋ ಒಂದು ಕೆಟ್ಟ ಸುದ್ದಿ ಆಗಿದೆ, ಏನೋ ಆಗಿದೆ, ಯಾರಿಗೂ ಏನೋ ಆಗಿದೆ ಅಂತ, ಯಾರೋ ಸತ್ತು ಹೋಗಿದ್ದಾರೆ ಅಂತ. ಅಥವಾ ಈಗ ಯಾವುದೋ ಫೋಟೋ ಮುಂದೆ ಇದ್ದಕ್ಕಿದ್ದಂಗೆ ಹೂವುಗಳನ್ನು ದೀಪ ಇಟ್ಬಿಟ್ರೆ ಅದೇನೋ ಅಪಶಕನ ಆಗ್ಬಿಡ್ತು, ಅವ್ರಿಗೇನೋ ಆಗ್ಬಿಡುತ್ತೇನೋ ಅಂತ. ಕೆಲವೊಂದು ಸಲ ಇದು ನಿಜ ಇರಲಿಕ್ಕಿಲ್ಲ, ಆದರೆ ಕೆಲವೊಂದು ಸಲ ಹೀಗೆ ಹಂಗೆ ಆಗೋಕ್ಕಿಂತ ಮುಂಚೆನೇ ಈ ಥರ ಆ್ಯಕ್ಷನ್ಗಳನ್ನು ಯಾರೋ ಮಾಡಿರ್ತಾರೆ ಅವ್ರಿಗೆ ಸಂಬಂಧ ಇರೋರು, ಬಟ್ ಅದಾದಮೇಲೆ ಅದು ಆಗಿರುತ್ತೆ. ಸೊ ಈ ಥರ ಎಕ್ಸ್ಪೀರಿಯನ್ಸ್ಗಳನ್ನು ನೋಡ್ತಾ ಯಾವುದೋ ಒಂದು ಮೀನ್ಸಲ್ಲಿ, ಯಾವುದೋ ಒಂದು ವೇಯಿಂದ ಮುಂದೆ ಆಗೋದೇನಾದರೂ ನಮಗೆ ಕನಸೊಳಗಿಂದ ಅಥವಾ ಏನಾದರೂ ಒಂದು ವಿಚಿತ್ರ ವಿಷನ್ಗಳಿಂದ ಗೊತ್ತಾಗುತ್ತಾ ಅನ್ನೋ ಒಂದು ಟಾಪಿಕ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ಒಂದು ಏನಿದೆ ಟಾಪಿಕ್ ಇದೆ, ಮುಂದೆ ಆಗೋದು ನಮ್ಮ ಕನಸಲ್ಲೇ ಕಾಣುತ್ತೆ ಅನ್ನೋದು, ಇದಕ್ಕೆ ನಾವು ಪ್ರಿಕಾಗ್ನಿಟಿವ್ ಡ್ರೀಮ್ಸ್ ಅಂತ ಕರಿತೀವಿ. ಪ್ರಿಕಾಗ್ನಿಷನ್ ಅಂತ ಕರೆಯೋಣ ಇದನ್ನ. ಸೊ ಏನು ಪ್ರಿಕಾಗ್ನಿಷನ್ ಅಂತಂದ್ರೆ ಏನು, ಈ ಪದದ ಮೀನಿಂಗ್ ಏನು, ಪ್ರಿಕಾಗ್ನಿಟಿವ್ ಡ್ರೀಮ್ಸ್ ಅಂದರೆ ಏನು ಅಂತ ನೀವು ನೋಡಕ್ಕೆ ಹೋದರೆ, ಇದು ಒಂದು ಎನರ್ಜಿ ಟ್ರಾನ್ಸ್ಫರ್ ಅಂತ ಕರೀತಾರೆ. ನೀವು ಇದನ್ನ ಸೈಂಟಿಫಿಕ್ ಪ್ರಕಾರ ನಾವು ನೋಡಕ್ಕೆ ಹೋಗ್ಬೇಕಲ್ಲ, ಸೊ ಇದನ್ನ ಎನರ್ಜಿ ಟ್ರಾನ್ಸ್ಫರ್ ಅಂತ ಕರೀತಾರೆ. ಯಾವುದೋ ಒಂದು ಕಾಲದಿಂದ, ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲ, ಭವಿಷ್ಯದ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಿಂದ ಅನಮಾನಸ್ ಬಿಹೇವಿಯರ್ ಇದು, ಅಂದರೆ ವಿಚಿತ್ರಕರ ಬಿಹೇವಿಯರ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಯಾವುದೇ ಫಿಸಿಕಲ್ ಟರ್ಮ್ಸಲ್ಲಿ, ಬಯೋಲಾಜಿಕಲ್ ಟರ್ಮ್ಸಲ್ಲಿ. ಯಾವುದೋ ಒಂದು ಕಾಲದಿಂದ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಅಂದರೆ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ? ಈ ಪ್ರೆಸೆಂಟ್ ಮೂಮೆಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದು ಮೋಸ್ಟ್ಲಿ ತುಂಬ ಸಮಯಗಳಲ್ಲಿ ನಮಗೆ ಕನಸಿನ ಮೂಲಕ ಆ ಒಂದು ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಇನ್ಫಾರ್ಮೇಷನ್ ಕನಸು ಅಂತಂದ್ರೆ ಆಬ್ವಿಯಸ್ಲಿ ಅದು ಒಂದು ವಿಷನ್ ಅಲ್ಲ. ನಾವೇನು ಮಾಡ್ತೀವಿ, ಕನಸಿನಲ್ಲಿ ನನಗೆ ಭವಿಷ್ಯ ಕಂಡಿದೆ, ನನಗೇನೋ ಈ ಥರ ಆಗಿದೆ, ಆದರೆ ಈ ಥರ ಹೇಳ್ತೀವಿ. ಇದಕ್ಕೇನು ಪ್ರೂಫ್ ಇದೆ ಅಂತ ನೋಡಿದಾಗ, ನಾನು ಇದನ್ನು ಹಿಸ್ಟ್ರಿಯಲ್ಲಿ ನೋಡ್ತಾ ಅಬ್ರಹಂ ಲಿಂಕನ್ ಅವರು ಅಸಾಸಿನೇಷನ್ ಆದ್ರಲ್ಲ, ಅವರಿಗೆ ತಾವು ತಮ್ಮನ್ನು ಯಾರೋ ಹಿಂಗೆ ಸಾಯಿಸ್ತಾರೆ ಅನ್ನೋದು ಮುಂಚೆನೇ ಕನಸಲ್ಲಿ ಬಂದಿತ್ತು ಅಂತ ಅವರು ಆಟೋಬಯೋಗ್ರಫಿಲಿದೆ. ಆಮೇಲೆ ಈ ಟೈಟಾನಿಕ್ ಅಂತ ನೀವು ಫೇಮಸ್ ಶಿಪ್ ಕೇಳಿದ್ದೀರ. ಟೈಟಾನಿಕ್ ಶಿಪ್ಪು ಡಿಸಾಸ್ಟರ್ ಆಯಿತು ಅಂತ ನಮಗೆಲ್ಲರಿಗೂ ಗೊತ್ತಿದೆ. 1912 ಆಗಿತ್ತಲ್ಲ, ಅದು ಲಂಡನ್ನಿಂದ ನ್ಯೂಯಾರ್ಕಿಗೆ ಹೋಗಬೇಕಾಗಿತ್ತು. ಸೊ ಈ ಟೈಟಾನಿಕ್ ಶಿಪ್ ಹತ್ತಕ್ಕಿಂತ ಮುಂಚೆ, ಇದಕ್ಕೆ ಹತ್ತಿದ್ರೆ ನಾವು ಐಸ್ಗೆ ಬಡಿದು ಮುಳುಗಿ ಸಾಯ್ತೀವಿ ಅಂತ ಹೇಳಿ ಕೆಲವೊಬ್ಬರಿಗೆ ಡ್ರೀಮ್ಸ್ ಇತ್ತಂತೆ. ಅಂದರೆ ಅದಕ್ಕೆ ಯಾರು ಟಿಕೆಟ್ ತೊಗೊಂಡಿರ್ತಾರಲ್ಲ, ಬುಕ್ ಮಾಡಿರ್ತಾರಲ್ಲ, ಅವ್ರಿಗೆ ಆ ಥರ ಡ್ರೀಮ್ಸ್ ಇತ್ತು. ಅದಕ್ಕೋಸ್ಕರ ಅವ್ರು ಹತ್ತಲಿಲ್ಲ, ಸೊ ಆ ಡಿಸಾಸ್ಟರ್ ಅವರು ತಪ್ಪಿಸಿದ್ರು ಅಂತ. ಆಮೇಲೆ ಇನ್ನೂ ಕೆಲವೊಂದು ಕಥೆಗಳಲ್ಲಿ ಏನು ಬರುತ್ತೆ, ಇದು ರಿಯಲ್ ಸ್ಟೋರಿ ಇದೆ ಆ್ಯಕ್ಚುಲಿ. 1930s 1940s ಕುದುರೆ ರೇಸಿಂಗ್ ನಡೀತಾ ಇತ್ತು. ಕುದುರೆ ಮೇಲೆ ಬೆಟ್ ಕಟ್ತಾ ಇದ್ರು ಯಾವ್ದು ಗೆಲ್ಲುತ್ತೆ ಅಂತ. ಆವಾಗ ಕೆಲವೊಬ್ಬ ವ್ಯಕ್ತಿಗಳಿಗೆ ಯಾವ ಕುದುರೆ ಗೆಲ್ಲುತ್ತೆ ಅಂತ ಹೇಳಿ ಅದರ ಹೆಸರು ಮುಂಚೆನೇ ಕನಸಲ್ಲಿ ಗೊತ್ತಾಗ್ತಾ ಇತ್ತು. ಅವರು ಅದ್ರ ಮೇಲೆ ಬೆಟ್ ಕಟ್ಟಿದಾಗ ಅವ್ರು ಆಬ್ವಿಯಸ್ಲಿ ವಿನ್ ಆಗ್ತಾ ಇದ್ರು. ಇವು ಪ್ರಿಕಾಗ್ನಿಟಿವ್ ಡ್ರೀಮ್ಸ್ಗಳು ಎಷ್ಟೇ ಕೋಇನ್ಸಿಡೆನ್ಸ್ ಅಂತ ಅನಿಸಿದ್ರು ಕೂಡ ಇದಕ್ಕೆ ಎಕ್ಸ್ಪ್ಲನೇಷನ್ ಇದುವರೆಗೂ ಲಾಜಿಕಲ್ ಆಗಿ ಅಥವಾ ಸೈಂಟಿಫಿಕ್ ಆಗಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಯಾಕಾಗಿಲ್ಲ ಅಂತೇಳಿ ಸೈಂಟಿಫಿಕ್ ಮೆಥಡ್ಸ್ಗಳನ್ನು ಏನನ್ನ ಮಾಡಿದ್ದಾರೆ ಜಗತ್ತಿನಲ್ಲಿ, ಪ್ರಿಕಾಗ್ನಿಟಿವ್ ಡ್ರೀಮ್ಸ್ ಅಂತ ಹೇಳ್ತಾರಲ್ಲ, ಇದು ಸುಮ್ಮನೆ ನೋಡಕ್ಕೆ ಹೋದರೆ ಅರ್ಥ ಆಗಲ್ಲ ನಮಗೆ. ಸೊ ನಾವು ಸೈಂಟಿಫಿಕ್ಕಾಗಿ ಅರ್ಥ ಮಾಡ್ಕೊಂತೀವಿ. ಅದಕ್ಕೆ ಕಾರ್ನೆಲ್ ಯೂನಿವರ್ಸಿಟಿಯಲ್ಲಿ ಡೇರಲ್ ಜೆ ಬೆಮ್ ಅಂತ ಸೈಕಾಲಜಿಸ್ಟ್ ಪ್ರೊಫೆಸರ್ ಇದ್ದಾರೆ, ಸೈಕಾಲಜಿ ಡಿಪಾರ್ಟ್ಮೆಂಟ್ ಅವರು 2011ರಲ್ಲಿ ಒಂದು ಸೈಂಟಿಫಿಕ್ ಪೇಪರ್ನ ಪಬ್ಲಿಷ್ ಮಾಡ್ತಾರೆ. ಆ ಸೈಂಟಿಫಿಕ್ ಪೇಪರಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನು ಅವರು ಮಾಡಿದ್ದನ್ನು ಅದರಲ್ಲಿ ರಿಸಲ್ಟ್ ಬರೀತಾರೆ. ಒಂದು 19 ಪೇಜ್ ಇದೆ. ಅದನ್ನ ಎಕ್ಸ್ಪ್ಲನೇಷನ್ ಫುಲ್ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅದು ತುಂಬ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮ್ಯಾನರಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ಸೊ ಅದರಲ್ಲಿ ಏನು ಮಾಡ್ತಾರೆ ಬೇಸಿಕಲಿ ಅಂತಂದರೆ, 50 men 50 women ಸೈಕಾಲಜಿ ಡಿಪಾರ್ಟ್ಮೆಂಟಿಂದನೇ ಮಾಡಿರೋದು. ಅವ್ರನ್ನ ಕರೆದು ಏನು ಮಾಡ್ತಾರೆ, ನಿಜವಾಗ್ಲೂ ಮುಂದೆ ಏನಾಗುತ್ತೆ ಅನ್ನೋದು ಮನಸ್ಸಿಗೆ ನಿಜವಾಗ್ಲೂ ಆ ಥರ ಕೆಪಾಸಿಟಿ ಇದೆ ಗ್ರಾಸ್ಪ್ ಮಾಡೋದು ಅಂತ ನೋಡೋಕ್ಕೆ. ಏನು ಮಾಡ್ತಾರೆ,
ಹೀಗೆ ಕೂಡಿಸ್ಬಿಟ್ಟು ಅವರಿಗೆಲ್ಲ ಎಲೆಕ್ಟ್ರೋಡ್ಸ್ ಕನೆಕ್ಟ್ ಮಾಡಿಬಿಟ್ಟು ತಲೆಗೆಲ್ಲ ಬ್ರೈನಿಗೆ ಅದು ಪಲ್ಸಸ್ ಎಲ್ಲ ನೋಡ್ತೀವಲ್ಲ ನಾವು, ಲೈ ಡಿಟೆಕ್ಟರ್ ಅಂತ ಕರೀತಾರಲ್ಲ, ತಲೆಗೆಲ್ಲ ಎಲೆಕ್ಟ್ರೋಡ್ಸ್ ಇಟ್ಬಿಟ್ಟು ಸ್ಕ್ರೀನಲ್ಲಿ ನಾವು ಏನೋ ಮ್ಯಾಗ್ನೆಟಿಕ್ ಡಿಸ್ಟಾರ್ಷನ್ಸ್ಗಳು, ಎಲೆಕ್ಟ್ರಿಕ್ ಡಿಸ್ಟಾರ್ಷನ್ಗಳು ನೋಡ್ತೀವಿ. ಆ ಫ್ಲಕ್ಚುಯೇಷನ್ಸ್ಗಳ ಮೂಲಕ ಅವ್ರು ಹೇಳ್ತಿರೋದು ಮತ್ತು ಅವರು ಒಳಗಡೆ ಆಗ್ತಕ್ಕಂಥ ಬದಲಾವಣೆಗಳು ಮ್ಯಾಚ್ ಆಗುತ್ತಾ ಇಲ್ಲ ಅಂತ ನೋಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನೋ ಸುಳ್ಳು ಹೇಳ್ತಾ ನಾನು ಹೊರಗೆ ಕಾಮ್ ಇರ್ತೀನಿ ಅಂತಂದ್ರೆ ಆಗಲ್ಲ. ಒಳಗಡೆ ಬದಲಾವಣೆಗಳು ನಿಜವಾಗ್ಲೂ ಚೇಂಜ್ ಆದಾಗ ಅದು ಆಬ್ವಿಯಸ್ಲಿ ನಿಮಗೆ ನ್ಯೂರಾನ್ಸ್ ಆ್ಯಕ್ಟಿವಿಟಿಯಲ್ಲಿ ತೋರಿಸ್ಬಿಡುತ್ತೆ. ಸೊ ಆ ಪ್ರಿನ್ಸಿಪಲ್ ಮೂಲಕ ಏನು ಮಾಡ್ತಾರೆ, ಎದುರಿಗೆ ಒಂದು ರ್ಯಾಂಡಮ್ ಚಿತ್ರಗಳನ್ನು ತೋರಿಸ್ತಾ ಹೋಗ್ತಾರೆ ಆ ಎಕ್ಸ್ಪೆರಿಮೆಂಟ್ಗಳು ಮಾಡಿಸ್ಕೊಂಡವ್ರಿಗೆ. ಕೆಲವೊಂದ್ಸಲ ಮೌಂಟೇನ್ಸ್ಗಳನ್ನು ತೋರಿಸ್ತಾರೆ, ಕೆಲವೊಂದ್ಸಲ ಒಂದು ಗುಲಾಬಿ ಹೂವು, ಕೆಲವೊಂದ್ಸಲ ಒಂದು ಮೊಲ. ಹೀಗೆ ತೋರಿಸ್ತಾ ಇದ್ದಕ್ಕಿದ್ದಂಗೆ ಒಂದು ದೆವ್ವದ ಚಿತ್ರ ತೋರಿಸ್ಬಿಡ್ತಾರೆ. ಹೀಗೆ ಲೈಕ್ ಉದ್ದನೆ ಕೈ, ಲೈಕ್ ವಕ್ರಾಗಿ ಮುಖ, ಕೋರೆ ಹಲ್ಲುಗಳು, ಈ ಥರ ಎಲ್ಲ ದೆವ್ವದ ಒಂದು ಫೋಟೋ. ಅದಾದಮೇಲೆ ಮತ್ತೆ ಹೀಗೆ ನಾರ್ಮಲ್ ಆಗಿ ಒಂದು ಮನುಷ್ಯರ ಫೋಟೋ, ಒಂದು ವೆಡ್ಡಿಂಗ್ ಫೋಟೋ, ಒಂದು ಫ್ಲವರು, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾರು, ಈ ಥರ ತೋರಿಸ್ತಾ ಹೋದಾಗ ಮತ್ತೆ ಇದ್ದಕ್ಕಿದ್ದಂಗೆ ಒಂದು ದೆವ್ವದ ಫೋಟೋ. ಈ ಥರ ಪದೇ ಮಾಡ್ತಾ ಹೋದಾಗ ಆ ನಾರ್ಮಲ್ ಫೋಟೋಸ್ ಬಂದಾಗೆಲ್ಲ ಅವ್ರ ಮನಸ್ಸು ಕಾಮಾಗಿತ್ತ. ಆದರೆ ಈ ದೆವ್ವದ ಫೋಟೋ ಬಂದಾಗ ಆ ಫ್ಲಕ್ಚುಯೇಷನ್ಸ್ ಕಾಣುತ್ತೆ. ಭಯ ಸಿಚುವೇಶನ್ ಬಂದಾಗ, ಹ್ಯಾಂಗರ್ ಅಥವಾ ಬಂದಾಗ, ಆವಾಗ ಅದನ್ನು ಅವರು ನೋಟ್ ಮಾಡಿದರು ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ. ಆದರೆ ಈ ದೆವ್ವ ಬಂದಾಗ ಅದು ಆಗೋದೇನೋ ನಿಜ, ಅದರ ಫ್ಲಕ್ಚುಯೇಷನ್ಸ್ ಬರೋಕ್ಕಿಂತ ಮುಂಚೆನೇ ಈ ಥರ ಫ್ಲಕ್ಚುಯೇಷನ್ಸ್ ಆಗಿರೋದನ್ನ ಅವರು ಗಮನಿಸ್ತಾ ಹೋದರು ಎಕ್ಸ್ಪೆರಿಮೆಂಟಲ್ಲಿ. ಇದನ್ನೇ ಅವರು ಆ ಪೇಪರಲ್ಲಿ ಬರೋದ್ರು. ಆದರೆ ನೀವು ಕೇಳ್ಬೋದು ಲಾಜಿಕಲ್ ಆಗಿ, ಅಲ್ಲ, ಒಂದು ಪ್ಯಾಟ್ರನ್ ಇದು. ಯಾಕಂದರೆ ಅವ್ರು ಏನು ಮಾಡಿದ್ರು, ಎಕ್ಸ್ಪೆರಿಮೆಂಟು ನಾರ್ಮಲ್ ಫೋಟೋಗಳು ತೋರಿಸೋದು, ಒಂದು ಇದಕ್ಕಿದಂಗೆ ದೆವ್ವ ಬರೋದು, ನಾರ್ಮಲ್ ಫೋಟೋ ತೋರಿಸೋದು, ಇದಕ್ಕಿದಂಗೆ ದೆವ್ವ ಬರೋದು. ಈ ಪ್ಯಾಟ್ರನ್ ಒಂದ್ಸಲ ಬ್ರೈನಿಗೆ ಗೊತ್ತಾಗ್ಬಿಟ್ರೆ ಅದಕ್ಕೆ ಗೊತ್ತಾಗುತ್ತಲ್ಲ, ಓಕೆ, ಒಂದು 4 ಫೋಟೋ ಆದ್ಮೇಲೆ ದೆವ್ವ ಬರುತ್ತೆ, 4 ಫೋಟೋ ಆದ್ಮೇಲೆ ದೆವ್ವ ಬರುತ್ತೆ ಅಂತ ಕಾಯ್ತಾನೆ ಇರ್ತಾರೆ ಅಂತ. ಇದು ಹಾಗಲ್ಲ. ಇದು ಮೈಕ್ರೋ ಲೆವೆಲಲ್ಲಿ ನಡೆಯೋದ್ರಿಂದ ನಮಗೆ ಈ ಥರ ಒಂದು ಲಾಜಿಕಲ್ ಆಗಿ ಯೋಚನೆ ಮಾಡೋಣ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಂಪ್ಯೂಟರಲ್ಲಿ ಫೋಟೋ ತೋರಿಸೋ ಒಂದು ಸಿಮ್ಯುಲೇಷನ್, ಅದನ್ನು ಒಪ್ಕೊಳ್ಳೋಣ. ಬ್ರೈನ್ ಅದಕ್ಕೆ ಪ್ಯಾಟರ್ನಿಗೆ ನಾವು ಬ್ರೈನ್ ಅದಕ್ಕೆ ಅಡಾಪ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಈಸಿಯಾಗಿ ಹೇಳ್ಬಿಡ್ಬೋದು ಯಾವಾಗ ದೆವ್ವ ಬರುತ್ತೆ ಅಂತ. ಅವಾಗ ಸೊ ಅವರಿಗೆ ಹೆದರಿಕೆ ಆಟೋಮೆಟಿಕಾಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. ಈ ಲೈಫ್ ಅನ್ನೋದೇ ಒಂದು ಸಿಮ್ಯುಲೇಷನ್ ಅಂತ ಅನ್ಕೊಂಡ್ರೆ, ನಮ್ಮ ಲೈಫ್ ಅನ್ನೋದು ಒಂದು ಎಕ್ಸಾಂಪಲ್ ಅಷ್ಟೇ, ಹಿಂಗೆ ಅಂತ ಹೇಳ್ತಿಲ್ಲ. ಈ ಲೈಫ್ ಅನ್ನೋದು ಮ್ಯಾಟ್ರಿಕ್ಸ್ ಆಗಿದ್ರೆ, ಈ ಲೈಫ್ ಅನ್ನೋದು ಒಂದು ಕಂಪ್ಯೂಟರ್ ಆಗಿದ್ರೆ, ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿದ್ರೆ, ನಾವೆಲ್ಲ ಪ್ರೋಗ್ರಾಮಿಂಗ್ ಮಾಡಲ್ಪಟ್ಟಿರೋದಾಗಿದ್ದರೆ, ಇವಾಗ ಈ ಒಂದು ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಕ್ಕೆ ಹೋದಾಗ, ಯಾಕಂತಂದರೆ ಈಗ ರ್ಯಾಂಡಮ್ ಆಗಿ ನಡೀತಾ ಇದೆ ಈವೆಂಟ್ಸ್ಗಳು ಜೀವನದಲ್ಲಿ ಅಂತಂದರೆ ಏನೂ ಆಗಲ್ಲ. ಬಟ್ ಜೀವನವನ್ನು ಯಾರೋ ಈ ಥರ ಪ್ರೋಗ್ರಾಮ್ ಮಾಡಿದ್ದಾರೆ, ನಮಗೆ ಅವಾಗವಾಗ ಇಂಟ್ಯೂಷನ್ ಬರುತ್ತಲ್ಲ, ಹಂಚಸ್ ಅಂತ ಕರಿತೀವಿ. ಅಂದರೆ ಏನೋ ನನಗೊಂಥರ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ ಅಂತ ಯಾರಿಗೂ ಏನಾಗಿರುತ್ತೆ, ನಿಮಗೆ ಸಂಬಂಧಪಟ್ಟಿರೋರು, ಅಥವಾ ನನಗೇನೋ ಒಂದು ಲೈಕ್ ಪಕ್ಕ ಹಿಂಗೆ ಆಗುತ್ತೆ ಅನ್ಕೊಂಡಾಗ ಅದು ಆಗಿರುತ್ತೆ ಕೆಲವೊಂದ್ಸಲ. ಸೊ ಇದು ಅಂದರೆ 100% ಅಲ್ಲಿದ್ರೂ ಕೂಡ ಈ ಥರ ಸಿಚುವೇಶನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ಸಿಮ್ಯುಲೇಷನ್ ಅಲ್ಲ. ಸೊ ಆದ್ದರಿಂದ ಇದು ಈ ಥರ ಡೀಪರ್ ಮೀನಿಂಗ್ ಇದ್ದರೂ ಕೂಡ ಇವರು ಮಾಡಿರ್ತಕ್ಕಂಥ ಸೈಂಟಿಫಿಕ್ ವರ್ಕ್ನ ಆ ಪೇಪರಲ್ಲಿ ಇನ್ನೂ ಬೇರೆ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಿದ್ದಾರೆ. ಸೊ ಈ ಥರ ಮಾಡಿದರೂ ಕೂಡ ಅವ್ರನ್ನ ಅಷ್ಟೊಂದು ಅವರು ಒಪ್ಪಲಿಲ್ಲ. ಇಲ್ಲ, ಇದು ಒಂದು ಏನೋ ಸೂಡೋ ಸೈನ್ಸ್ ಅಂತ ಕನ್ಸಿಡರ್ ಆಗುತ್ತೆ, ಇದು ಸೈಂಟಿಫಿಕ್ ಮೆಥಡ್ ಆಗಲ್ಲ. ಯಾಕೆ ಅಂತಂದರೆ ಸೈನ್ಸ್ ಅಂತ ಬಂದಾಗ, ಸೈಂಟಿಫಿಕ್ ಪೇಪರ್ನ ರಿಸರ್ಚ್ ಮಾಡ್ತೀನಿ ಅಂತಂದಾಗ ರಿಪೀಟಬಿಲಿಟಿ ಅಂತ ಒಂದು ಟರ್ಮ್ ಬರುತ್ತೆ. ಯಾರೋ ಒಬ್ಬರು ಎಲ್ಲೋ ಒಂದು ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ನ ಇನ್ನೊಬ್ರು ಎಲ್ಲೋ ಒಂದು ಮಾಡಿದಾಗ ಸೇಮ್ ರಿಸಲ್ಟ್ ಬರಬೇಕು. ಡಿಫ್ರೆಂಟ್ ಬಂತಂದ್ರೆ ಅದಕ್ಕೆ ಸೈಂಟಿಫಿಕ್ ವರ್ಕ್ ಅಂತ ಅನ್ನಲ್ಲ, ಅದಕ್ಕೆ ಒಂದು ಕೋಇನ್ಸಿಡೆನ್ಸ್, ಕಾಕತಾಳಿ ಅಂತ ಕರೀತಾರೆ. ಇದನ್ನು ಬೇರೆ ಬೇರೆ ಕಡೆಯಿಂದ ಎಲ್ಲ ಮಾಡಿದಾಗ, ಎಷ್ಟೋ ಒಂದು ಬೇರೆ ಬೇರೆ ದೇಶಗಳಲ್ಲಿ ಮಾಡಿದಾಗ ರಿಸಲ್ಟ್ಗಳು ಬಹಳ ಡಿಫ್ರೆಂಟ್ ಆಗಿ ಬಂತು. ಓನ್ಲಿ 37% ಸಿಮಿಲಾರಿಟೀಸ್ ಅಷ್ಟೇ ಬರ್ತಾ ಇತ್ತು, 100% ಬರಲಿಲ್ಲ. ಅಟ್ಲೀಸ್ಟ್ 90 ಆದರೂ ಬರಬೇಕಾಗಿತ್ತು. ಸೊ ಏನು ಮಾಡಿದರು ಇವರು, ಇದಕ್ಕೆ ಮತ್ತೆ ಅವರು ಕಂಪ್ಲೀಟ್ ಆಗಿ ಇದನ್ನು ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಮುಂಚೆ ಬರೋದು ಅಂದರೆ ಏನು ತೋರಿಸ್ತಾರೆ ಅನ್ನೋ ಪಿಕ್ಚರಿಗೆ ರಿಯಾಕ್ಷನ್ ಮುಂಚೆನೇ ಬಂದ್ಬಿಡುತ್ತೆ, ದೆವ್ವ ಬರುತ್ತೆ ಅನ್ನೋ ಪಿಕ್ಚರಿಗೆ ರಿಯಾಕ್ಷನ್ ಮುಂಚೆನೇ ಬಂದ್ಬಿಡುತ್ತೆ ಅನ್ನೋದು ಒಂದು ಅವ್ರು ಪ್ರೂವ್ ಮಾಡಿರ್ತಕ್ಕಂಥ ಒಂದು ಮೆಥಡ್ಸ್ ಇದೆ, ಅಲ್ಲಿ ಪ್ರಾಪರ್ ಮೆಥಡ್ಸ್ ಇದೆ. ಆದರೂ ಅದನ್ನು ಒಪ್ಕೊಳ್ಳಲ್ಲ ಸೈಂಟಿಫಿಕ್ ಕಮ್ಯುನಿಟಿ. ಯಾಕೆ ಅಂತಂದರೆ ಅದು ರಿಪೀಟಬಿಲಿಟಿ ಬೇರೆ ಕಡೆ ಎಲ್ಲ ಆಗಬೇಕು. ಆದರೆ ಪಾಸಿಬಲ್ ರೀಸನ್ ಏನಿರ್ಬೋದು ಸ್ವಲ್ಪ ಯೋಚನೆ ಮಾಡಿದರೆ, ದೇಶ ಒಂದು ಪ್ರಪಂಚ ಅಂದಮೇಲೆ ಎಷ್ಟೊಂದು ದೇಶಗಳು, ಎಷ್ಟೊಂದು ಕಲ್ಚರ್ಗಳು, ಅವರವರ ಮೈಂಡ್ ಸೆಟ್ಟು. ಸೊ ಇದೆಲ್ಲ ಈ ಡೈವರ್ಸಿಟಿಯಿಂದ ಅದನ್ನು ಕಂಪ್ಲೀಟಾಗಿ ಸತ್ಯ ಅಂತಲೂ ಪರಿಗಣಿಸೋಕ್ಕಾಗಲ್ಲ, ಸುಳ್ಳು ಅಂತಲೂ ಪರಿಗಣಿಸೋಕ್ಕಾಗಲ್ಲ. ಹಾಗಿದ್ದ ಮೇಲೆ ಈ ಥರ ಸೈಂಟಿಫಿಕ್ ಮೆಥಡ್ಗಳನ್ನು ಅವರು ಟ್ರೈ ಮಾಡಿದರು. ಜಗತ್ತಿನಲ್ಲಿ ಇನ್ನೂ ಏನೇ ಟ್ರೈ ಮಾಡಿದ್ರು ಕೂಡ ಇದೇ ಥರ ಏನೋ ಒಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ ಹೇಳ್ಬಿಟ್ಟು ಅದನ್ನು ದೂರ ತಳ್ತಾರೆ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ. ಆದರೆ ಇದಕ್ಕೆ ಏನಾದರೂ ಸಾಧ್ಯತೆಗಳಿದಾವ? ಹೀಗೆ ಆಗೋಕ್ಕೆ ನಿಜವಾಗ್ಲೂ ಸಾಧ್ಯ ಇದೆಯಾ? ಸೈಂಟಿಫಿಕ್ ಮೆಥಡಲ್ಲಿ ಏನೋ ಮಾಡಿದ್ರು, ಅವರು ಎಕ್ಸ್ಪೆರಿಮೆಂಟಿಂದ ಆ ಥರ ಆಗಲಿಲ್ಲ. ಬಟ್ ಒಂದು ತರ್ಕಕ್ಕಿಂತ ಮೀರಿ ಯೋಚನೆ ಮಾಡಿದಾಗ ಏನಾದರೂ ಒಂದು
ಏನದು ಕಾಣದ ಶಕ್ತಿಗಳು ಅಥವಾ ವಿಚಿತ್ರ ಎನರ್ಜಿ ಸೋರ್ಸ್ಗಳು ಅಂತ ಕರಿತಲ್ಲ, ಸೊ ಆ ಥರ ಏನಾದರೂ ಮಾಡ್ತಿರ್ಬೋದಾ ಅಂತ ನೋಡಿದಾಗ 2 ಸಾಧ್ಯತೆಗಳು ಬರುತ್ತೆ. ಈ 2 ಸಾಧ್ಯತೆಗಳಲ್ಲಿ ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇದಕ್ಕೆ ಆನ್ಸರ್ ಇದೆ. ಯಾಕೆ ಮುಂದೆ ಆಗಿರ್ತಕ್ಕಂಥದ್ದು ಇವಾಗಲೇ ಗೊತ್ತಾಗುತ್ತೆ, ಪಾಸಿಬಿಲಿಟಿ ಇದೆ ಅನ್ನೋದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಆನ್ಸರ್ ಗೊತ್ತಾಗುತ್ತೆ. ಇದು ಯಾಕೆ ಗೊತ್ತಾಗುತ್ತೆ ಅನ್ನೋಕ್ಕಿಂತ ಮುಂಚೆ ಒಂದು ಬ್ಯಾಕ್ಗ್ರೌಂಡ್ ಅನ್ನ ಹೇಳ್ತೀನಿ ಕೇಳಿ. ಈಗ ಫಾರ್ ಎಕ್ಸಾಂಪಲ್, ನಾವು ದಿನ ಬದುಕ್ತೀವಿ, ನಿನ್ನೆ ಇದ್ವಿ, ಇವತ್ತು ಇರ್ತೀವಿ, ನಾಳೆ ಆಗುತ್ತೆ. ಸೊ ಅಂದರೆ ನಿನ್ನೆ ಏನೋ ಒಂದು ಊಟ ಮಾಡ್ತೀವಿ, ಅದು ನಮಗೆ ಹೊಟ್ಟೆ ನೋವು ಬರ್ಸುತ್ತೆ, ಅದರಿಂದ ಇವತ್ತು ನಮಗೆ ಹೊಟ್ಟೆ ಲೈಕ್ ಏನೋ ಒಂಥರ ಸರಿಗಿಲ್ದಂಗೆ ಆಗುತ್ತೆ. ಸೊ ಇವತ್ತು ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟ್ರು ಏನೋ ಒಂದು ಟ್ಯಾಬ್ಲೆಟ್ ಕೊಡ್ತಾನೆ, ಆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ನಾಳೆ ನಮಗೆ ಸರಿ ಹೋಗುತ್ತೆ. ಅಂದರೆ ಇಲ್ಲಿ ನೋಡು, ಲೀನಿಯರ್ ಮೋಷನ್. ಟೈಮ್ ಅಂತಂದರೆ ಒಂದು ಕಾಸ್, ಒಂದು ಕಾರಣ, ಎಫೆಕ್ಟ್. ಊಟ ಏನೇನೋ ಮಾಡಿದೆ, ಹೊಟ್ಟೆ ನೋವು ಬಂತು, ಎಫೆಕ್ಟ್. ಆಮೇಲೆ ಆ ಹೊಟ್ಟೆ ನೋವು ಬಂದಿದ್ದಕ್ಕೆ ಅದು ಒಂದು ಕಾಸ್, ಅದು ಒಂದು ಕಾರಣ. ಈ ಕಾರಣದಿಂದ ಏನಾಯ್ತು ಎಫೆಕ್ಟು? ಡಾಕ್ಟರ್ ಹತ್ರ ಹೋದೆ. ಎ ಟು ಬಿ, ಬಿ ಟು ಸಿ, ಲೀನಿಯರ್ ಆಗಿ ಒಂದು ಕಾಸ್, ಒಂದು ಎಫೆಕ್ಟ್, ಒಂದು ಕಾಸ್, ಒಂದು ಎಫೆಕ್ಟ್. ಈ ಲೀನಿಯರ್ ಒಂದು ಮಾಡೆಲ್ ಇದೆಯಲ್ಲ, ಈ ಒಂದು ಟೈಮಿಗೆ ನಾವಿದನ್ನ ಕಾಸಾಲಿಟಿ ಅಂತ ಕರಿತೀವಿ. ಕಾಸಾಲಿಟಿ ಯಾವತ್ತೂ ಬ್ರೇಕ್ ಆಗಲ್ಲ ಅಂತ ಫಿಸಿಕ್ಸ್ ಹೇಳುತ್ತೆ. ಮೀನಿಂಗ್ ಏನು? ನ್ಯೂಟೋನಿಯನ್ ಫಿಸಿಕ್ಸ್. ಏನು ಮೀನಿಂಗ್ ಅಂತಂದರೆ, ಕಾಸಾಲಿಟಿ ಬ್ರೇಕ್ ಆಗಲ್ಲ ಅಂತಂದರೆ ಏನೂ ಕಾರಣ ಇಲ್ದಂಗೆ ಒಂದು ಎಫೆಕ್ಟ್ ಬರಲ್ಲ. ಇವತ್ತು ನಾನು ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡು ಕೆಳಗೆ ಚೆಲ್ಲಿದ್ದೀನಿ ಅಂತಂದರೆ ಅದಕ್ಕೆ ನಾನು ಕೈ ಬಿಟ್ಟಿರೋದು ಕಾರಣ. ನಾನು ಸುಮ್ಮನೆ ಹಿಂಗೆ ಹಿಡ್ಕೊಂಡಿರ್ತೀನಿ, ಅದು ಕೆಳಗೆ ಚೆಲ್ಲುತ್ತೆ ಅಂತಂದರೆ ಅದು ಸಾಧ್ಯ ಇಲ್ಲ. ನೀವು ಕೈ ಬಿಟ್ಟರೆ ಅಥವಾ ಜಾರಿದರೆ ಅದು ಏನಾದರೂ ಆದರೆ ಮಾತ್ರ ಅದು ಗ್ರಾವಿಟಿ ಇದೆಯಲ್ಲ, ಸೊ ಏನಾದರೂ ಆದರೆ ಅದು ಎಫೆಕ್ಟ್ ಕಾಣುತ್ತೆ. ಆದರೆ ಇದು ಲೀನಿಯರ್ ಟೈಮ್ ಡೈಮೆನ್ಷನ್ ಅಷ್ಟೇ. ಅಂದರೆ ಟೈಮ್ ಸ್ಟ್ರೇಟಾಗಿ ಹೋಗ್ತಿದೆ, ಒಂದೇ ಡೈಮೆನ್ಷನಲ್ಲಿ ಹೋಗ್ತಿದೆ ಟೈಮು ಅಂದಾಗ ಮಾತ್ರ. ಸೊ ಈ ಥರ ಸಿಚುವೇಶನಲ್ಲಿ ಮುಂದೆ ಏನಾಗುತ್ತೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂತಂದರೆ, ಮುಂದೆ ಆಗೋದು ಈ ಕ್ಷಣದಲ್ಲಿ ಅಡಗಿದೆ. ನಾ ಹೇಳಿದ್ನಲ್ಲ, ಕಾಸಾಲಿಟಿ. ನೀವು ಹೊಟ್ಟೆ ನೋವು ಆಗ್ಬೇಕಂದ್ರೆ ಏನಾದರೂ ತಿಂದಿರಬೇಕು, ಸುಮ್ಮನೆ ಏನೋ ಹೊಟ್ಟೆ ನೋವು ಆಗಲ್ಲ. ಅಂದರೆ ಇದು ಎಫೆಕ್ಟ್, ಇದು ಕಾಸ್. ಅದೇ ಥರ ಭವಿಷ್ಯವನ್ನು ನಾನು ಗೊತ್ತು ಮಾಡ್ಕೊತೀನಿ ಅಂತಂದರೆ ಅದಕ್ಕೆ ಏನಾದರೂ ರಿಲೇಟೆಡ್ ಇರಬೇಕು. ಮುಂದೆ ಇವಾಗ ಆಗೋದು ನನಗೆ ಗೊತ್ತಾಗಿದೆ ಅಂತಂದರೆ ಇವಾಗ ನೀ ಏನಾದರೂ ಮಾಡಿರಬೇಕು, ಅದಕ್ಕೆ ಲಿಂಕ್ ಆಗಿರೋದು. ಇವಾಗಲೇ ಏನೂ ಮಾಡ್ತಾ ಇಲ್ಲ ಅಂತಂದರೆ ಮುಂದೆ ಆಗೋದು ಗೊತ್ತಾಗಲ್ಲ. ಸೊ ವಿತೌಟ್ ಕಾಸ್, ಏನು ಆಗಿಲ್ದಂಗೆ ಆ ಎಫೆಕ್ಟ್ ಗೊತ್ತಾಗಲ್ಲ ನಿಮಗೆ. ಸೊ ಲೀನಿಯರ್ ಮಾಡೆಲಲ್ಲಿ ನಿನಗೆ ಯಾವತ್ತು ಫ್ಯೂಚರ್ನ ಕಂಡಿಡಕ್ಕಾಗಲ್ಲ. ಇದು ನ್ಯೂಟೋನಿಯನ್ ಮೆಕ್ಯಾನಿಕ್ಸಲ್ಲಿ ಹೇಳುತ್ತೆ, ಅಂದರೆ ಲೀನಿಯರ್ ಡೈಮೆನ್ಷನ್ ಅಂತ. ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಒಂದು ವಿಚಿತ್ರ ಸಿದ್ಧಾಂತ ನಡೆಯುತ್ತೆ. ಏನು? ಕ್ವಾಂಟಮ್ ಟೆಲಿಪೋರ್ಟೇಷನ್ ಅಂತ ಕೇಳಿರ್ಬೋದು ನೀವು. ಅಂದರೆ ಇಲ್ಲಿ ಮಾಯ ಆಗಿ ಎಲ್ಲೋ ಕಾಣೋದು, ಅಲ್ಲಿದ್ದು ಬೇರೆ ಸ್ಟೇಟಿಗೆ ಹೆಗರೋಗ್ಬಿಡೋದು ಎಲೆಕ್ಟ್ರಾನ್ಸು. ಇದು ನಮ್ಮ ಲೆವೆಲ್ಗೆ ಆಗಲ್ಲ. ನಾವು ತುಂಬ ದೊಡ್ಡ ಲೈಕ್ ಆಟಮ್ಸಿಗೆ ಕಂಪೇರ್ ಮಾಡಿದರೆ ನಾವು ತುಂಬ ಬಿಗ್ ಸ್ಕೇಲಲ್ಲಿ ಇರ್ತೀವಿ. ನೀವು ಕ್ವಾಂಟಮ್ ಜಗತ್ತಿನಲ್ಲಿ ಹೋದಾಗ, ಅಷ್ಟೊಂದು ಸಣ್ಣ ಒಂದು ಜಗತ್ತಿನಲ್ಲಿ ಹೋದಾಗ ಎಲ್ಲೆಲ್ಲೋ ಮಾಯ ಆಗಿ ಯಾವುದ್ಯಾವುದೋ ಟೈಮಲ್ಲಿ ಎಲ್ಲೆಲ್ಲೋ ಪ್ರತ್ಯಕ್ಷ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್. ಅದು ಮಾಡತಕ್ಕಂಥ ಮ್ಯಾಜಿಕ್, ಇದು ರಿಯಲ್ ಮ್ಯಾಜಿಕ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ಇನ್ನೂ ಒಂದು ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಚಿಂಟು ಪಿಂಟು ಅಂತ ಇಬ್ಬರು ಹುಡುಗರುತ್ತೆ. ಒಂದು ಎಕ್ಸಾಂಪಲ್ ತಗೋಣ. ಚಿಂಟು ಪಿಂಟು ಅಂತ. ಚಿಂಟುನ ಮಾರ್ಸ್ ಮೇಲೆ ಕಳಿಸ್ಬಿಡ್ತೀನಿ, ಮಂಗಳ ಗ್ರಹಕ್ಕೆ. ಪಿಂಟುನ ಚಂದ್ರ ಮೇಲೆ ಕಳಿಸ್ಬಿಡ್ತೀನಿ. ಈಗ ನಾನು ಇದನ್ನು ನಿಮಗೆ ಬಾಯ್ಬಿಟ್ಟು ಹೇಳಿದ್ದೀನಿ, ಚಿಂಟು ಮಾರ್ಸ್ ಮೇಲಿದ್ದಾನೆ, ಪಿಂಟು ಚಂದ್ರನ ಮೇಲಿದ್ದಾನೆ. ಇವಾಗ ನಿಮಗೆ ನಾನು ಕರ್ಕೊಂಡು ಬಂದಿಲ್ಲ, ಚಿಂಟು ಎಲ್ಲಿದ್ದಾನೆ ಅಂತ ಕೇಳಿದೆ, ನೀವು ಆಬ್ವಿಯಸ್ಲಿ ಹೇಳ್ತೀರಿ ಮಾರ್ಸ್ ಮೇಲಿದ್ದಾನೆ ಅಂತ. ಪಿಂಟು ಎಲ್ಲಿದ್ದಾನೆ ಅಂತ ಮೂನ್ ಮೇಲಿದ್ದಾನೆ ಅಂತ ಹೇಳ್ತೀರ. ಯಾಕೆ? ಇಲ್ಲಿ ನಾನು ಅವರು ಅಲ್ಲಿದ್ದಾರೆ ಅನ್ನುವ ಇನ್ಫಾರ್ಮೇಷನ್ನ ಸರಿಯಾಗಿ ಹೇಳ್ತಿದ್ದೀನಿ. ಇಲ್ಲಿ ನಾನು ಅವರು ಅಲ್ಲಿ ರೆಸ್ಪೆಕ್ಟಿವ್ ಗ್ರಹಗಳಲ್ಲಿ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ನಿಮಗೆ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. ಇವಾಗ ಚಿಂಟು ಪಿಂಟಿನ ಒಂದು ಬಾಕ್ಸಲ್ಲಿ ತೊಗೊಂಡು ಹೀಗೆ ಶೇಕ್ ಮಾಡಿಬಿಟ್ಟು ಒಬ್ಬರನ್ನ ಮಾರ್ಸ್ ಮೇಲೆ, ಇನ್ನೊಬ್ಬರನ್ನ ಚಂದ್ರನ ಮೇಲೆ ಹಾಕ್ತೀನಿ. ಯಾರು ಅಂತ ಹೇಳಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಾನು ಹಿಂಗೈತೆ ಅವ್ರನ್ನ ಅಳಾಡಿಸ್ಬಿಟ್ಟಿದ್ದೀನಿ. ಆವಾಗ ನಿಮ್ಮನ್ನ ಕರೆದು ಹೇಳ್ತೀನಿ, ಈಗ ಚಿಂಟು ಎಲ್ಲಿದ್ದಾನೆ ಅಂತ. ಆಬ್ವಿಯಸ್ಲಿ ನೀವು ಮ್ಯಾಥ್ಸ್ ಬರುತ್ತೆ ನಿಮಗೆ, ನೀವು ಗಣಿತವನ್ನು ಕಲ್ತವರು ಹೇಳ್ತೀರಿ, ಚಿಂಟು 50% ಮಾರ್ಸಲ್ಲಿರ್ಬೋದು, 50% ಮೂನ್ ಮೇಲೆ ಇರ್ಬೋದು, ಪ್ರೊಬಾಬಿಲಿಟಿ 0.5 ಇದೆ. ಇದು ನಾರ್ಮಲ್. ಮತ್ತೆ ಹೇಳ್ತೀನಿ, ಲೀನಿಯರ್ ಡೈಮೆನ್ಷನಲ್ಲಿ ಈ ಥರ ಓಕೆ ಕರೆಕ್ಟು. ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳೋದೇ ಬೇರೆ. ಯಾವಾಗ ಒಂದು ಪ್ರಪಂಚ, ಯಾವಾಗ ಒಂದು ಇನ್ಫಾರ್ಮೇಷನ್, ಯಾವಾಗ ಒಂದು ಸಿಸ್ಟಮು, ಯಾವಾಗ ಒಂದು ಎಂಟಿಟಿ ನಮ್ಮಿಂದ ದೂರ ಇರುತ್ತೋ, ಸಪರೇಷನ್, ದ್ವೈತ,
ನಮ್ಮಿಂದ ದೂರ ಇರುತ್ತೋ, ಅಂದರೆ ಈ ಚಿಂಟು ಪಿಂಟು ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ನಮಗೆ ಗೊತ್ತಿಲ್ಲಲ್ಲ, ಸೊ ನಮ್ಮಿಂದ ದೂರ ಇದೆ ಅದು, ಆವಾಗ ಆ ಒಂದು ಸಿಚುವೇಶನಲ್ಲಿ 50-50 ಇರುತ್ತೆ ಅನ್ನೋದೇ ಸುಳ್ಳು. ಯಾಕೆ ಅಂತಂದರೆ ಅವರು ಅನಂತ ಪಾಸಿಬಲ್ ವೇಸಲ್ಲಿ ಇರ್ತಾರೆ. ಏನು ಇದ್ರ ಮೀನಿಂಗ್ ಏನೋ ಹೇಳ್ತಿದೆಯಲ್ಲ ಅಂತಂದರೆ, ಚಿಂಟು ನಾನು ಹಿಂಗೆ ಕಲಿಸಿದಾಗ ಒಬ್ಬರನ್ನ ಅಲ್ಲಿ ಹಾಕ್ತೀನಿ ಒಬ್ರನ್ನ ಇಲ್ಲಿ ಹಾಕ್ತೀನಿ ಅಂತ ಅಂದಲ್ಲ, ಅಲ್ಲಿ ಚಿಂಟುನೂ ಇದ್ದಾನೆ ಪಿಂಟುನೂ ಇದ್ದಾನೆ, ಚಿಂಟುನೂ ಇಲ್ಲ ಪಿಂಟುನೂ ಇಲ್ಲ. ಅದೇ ಥರ ಮೂನ್ ಮೇಲೆ ಚಿಂಟುನೂ ಇದ್ದಾನೆ ಪಿಂಟುನೂ ಇದ್ದಾನೆ, ಚಿಂಟುನೂ ಇಲ್ಲ ಆಮೇಲೆ ಪಿಂಟುನೂ ಇಲ್ಲ. ಇದು ಕೇಳೋಕ್ಕೆ ಸ್ವಲ್ಪ ಕ್ರೇಜಿ ಅಂತ ಅನ್ಸುತ್ತೆ, ಬಟ್ ಇದು ಕ್ರೇಜಿ ಅಲ್ಲ. ಹೇಳ್ತಿರೋದು ನಾವು ಒಂದು ಪಾರ್ಟಿಕಲ್ ಅಲ್ಲ, ನಾವೊಂದು ಕಣಗಳಂತ ಏನು ಕರಿತೀವಿ ನಾವು, ನಮಗೆ ಈ ಪಾರ್ಟಿಕಲ್ ಅಂತ ಏನಿದೆ ದ್ರವ್ಯ ಪ್ರಪಂಚದಲ್ಲಿ, ಇದು ಒಂದಲ್ಲ, ಒಂದು ಸ್ಟೇಟ್ ಅಲ್ಲ. ಅಂದರೆ ನಮ್ಮೊಳಗಡೆ ಅನಂತ ಪಾಸಿಬಲ್ ವೇಸ್ ಇದ್ದಾವೆ. ನಿಮ್ಮ ಥರ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ನಿಮ್ಮ ಥರ ಇನ್ಫೈನೈಟ್ ವರ್ಷನ್ಸ್ಗಳಿರ್ತವೆ. ಅದೇ ಥರ ನಾನು ಥರ ಸುಧೀಂದ್ರ ಅಂತ ಇನ್ಫೈನೈಟ್ ವರ್ಷನ್ಸ್ಗಳಿರ್ತವೆ. ಅವನು ಒಂದು ವಿಡಿಯೋದಲ್ಲಿ ನಾನು ಹೀಗೆಲ್ಲ ಮಾತಾಡ್ತಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ. ಇನ್ನೊಂದು ಯೂನಿವರ್ಸಲ್ಲಿ ನನ್ನ ಥರ ಇರ್ತಕ್ಕಂಥ ಸುಧೀಂದ್ರ ಅವನು ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಿರ್ಬೋದು, ಡಿಸ್ಕೋ ಡ್ಯಾನ್ಸ್ ಮಾಡ್ತಿರ್ಬೋದು. ಇನ್ನೊಬ್ಬ ಮೊಲ ತಂದು ಮ್ಯಾಜಿಕ್ ಮಾಡ್ತಿರ್ಬೋದು. ಇನ್ನೊಬ್ಬ ಮೌಂಟ್ ಎವರೆಸ್ಟ್ ಹತ್ತಾ ಇರ್ಬೋದು. ಯಾರಿಗೆ ಗೊತ್ತು? ಇನ್ಫೈನೈಟ್ ವರ್ಷನ್ಸ್, ಪಾಸಿಬಿಲಿಟಿ, ಚಾನ್ಸಸ್ ಬಗ್ಗೆ ಮಾತಾಡೋಣ. ಸೊ ಆ ಚಿಂಟು ಪಿಂಟು ಯಾರು ಅಂತ ಗೊತ್ತಿಲ್ವಲ್ಲ, ಅವ್ರನ್ನ ನಾವು ನೋಡೋ ತನಕ ಅವರು ಇಬ್ರು ಆಗಿರ್ಬೋದು, ಇಬ್ರು ಆಗಿರ್ಲಿಕ್ಕಿಲ್ಲ. ಅಂದರೆ ಹಿಂಗೆ ಅಂತ ಹೇಳಕ್ ಬರಲ್ಲ. ಡಿಟರ್ಮಿನಿಸ್ಟಿಕ್ ಮಾಡೆಲ್, ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಡಿಟರ್ಮಿನಿಸ್ಟಿಕ್ ಮಾಡೆಲ್ ಇಲ್ಲ ಅಂತ ಅದು ಹೇಳುತ್ತೆ. ಬಟ್ ಇದಕ್ಕೂ ಪ್ರಿಕಾಗ್ನಿಟಿವ್ ಡ್ರೀಮ್ಸಿಗೂ ಏನು ಸಂಬಂಧ? ಇದನ್ನು ಯಾಕೆ ಹೇಳ್ತಿದ್ದೀನಿ ನಾನು ಅಂತ ಹೇಳಿದ್ರೆ, ಒಂದು ರಿಲೇಷನ್ ಇದೆ. ಅದೇನು ರಿಲೇಷನ್ ಅಪ್ಪ ಅಂತಂದರೆ, ಇದನ್ನು ತುಂಬ ಕಾಂಪ್ಲೆಕ್ಸ್ ಇರ್ತಕ್ಕಂಥ ಟಾಪಿಕ್ ಇದು. ಇವಾಗ ನಾನು ಹೇಳೋದನ್ನು ನೀವು ಸರಿಯಾಗಿ ಕೇಳಿದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ಯಾಕೆ ಮುಂದೆ ನಡೆಯೋ ಘಟನೆಗಳು ಇವಾಗ ಗೊತ್ತಾಗುತ್ತೆ ಅಂತ. ಮಲ್ಟಿವರ್ಸ್ ಅನ್ನೋದು ನಿಜ ಇದೆ. ಒಂದು ಯೂನಿವರ್ಸು, ಒಂದು ನಾವು, ಒಂದು ಟೈಮು, ಒಂದು ಪ್ರಪಂಚ, ಒಂದು ತಂದೆ ತಾಯಿ, ಒಂದು ಲವರು, ಒಂದು ಐಫೋನು, ಹಿಂಗಿಲ್ಲ. ಅನಂತ ಪಾಸಿಬಲ್ ವೇಸ್ಗಳಲ್ಲಿ ನಾವಿರ್ತೀವಿ. ಎಲ್ಲಿರ್ತೀವಿ ತೋರಿಸು ಅಂತಂದರೆ, ಪ್ಯಾರಲಲ್ ವರ್ಲ್ಡ್ಸ್ಗಳನ್ನು ಕಣ್ಣಾರೆ ನೋಡಬೇಕು ಅಂತಂದರೆ ಒಂದು ದಾರಿ ಇದೆ. ನೀವು ಇಲ್ಲಿಂದ ಎಲ್ಲೋ ಟೆಲಿಪೋರ್ಟೇಷನ್ ಆಗೋದು ಬೇಕಿಲ್ಲ, ಅದನ್ನೇ ಈ ಒಂದು ಯೂನಿವರ್ಸಿಗೆ ಮರ್ಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಮಾತಾಡ್ತಾ ಇದ್ದೀನಿ ನಿಮ್ಮ ಕಣ್ಣು ಮುಂದೆ. ನಾನು ಆ್ಯಪಲ್ ಅನ್ನೋ ಒಂದು ಪಾಸಿಬಿಲಿಟಿ ಇದೆ, ಏನಾದರೂ ಮಾತಾಡೋ ಪಾಸಿಬಿಲಿಟಿ ಇದೆ. ಯಾಕಂದರೆ ನಾನು ಏನಾದರೂ ಮಾಡ್ಬೋದಲ್ಲ, ವಿಲ್ ಪವರ್ ಇದೆ, ಏನಾದರೂ ಮಾಡೋ ಪಾಸಿಬಿಲಿಟಿ ಇದೆ. ಆ ಪಾಸಿಬಿಲಿಟಿ ಇವಾಗ ನಾನು ಆಯ್ತದು, ಆ ಪಾಸಿಬಿಲಿಟಿ ಆ್ಯಪಲ್ ಅಂತ ಅಂದೆ. ಆದರೆ ನಾನು ಆರೆಂಜ್ ಅನ್ನೋ ಪಾಸಿಬಿಲಿಟಿ ಕೂಡ ಇತ್ತು, ನಾನು ಆರೆಂಜ್ ಅನ್ನಲಿಲ್ಲ, ಆವಾಗ ಆ್ಯಪಲ್ ಅಂತ ಅಂದೆ. ಹಾಗಿದ್ದ ಮೇಲೆ ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ಒಂದೇ ಒಂದು ಅದೇ ಸತ್ಯ ಅಂತ ನಾವು ನಂಬಿಡ್ತೀವಿ. ಆ್ಯಪಲ್ ಅಂತ ಅಂದ ಇವನು ಅದೇ ಸತ್ಯ. ನಾನು ಆರೆಂಜ್ ಅನ್ಬೋದಿತ್ತಲ್ಲ, ಆ ಪಾಸಿಬಿಲಿಟಿ ಎಲ್ಲಿ ಹೋಯ್ತು? ಅದು ಎಲ್ಲೂ ಹೋಗಿಲ್ಲ. ಅದು ನನ್ನ ಮನಸ್ಸಿನಲ್ಲಿ ಆ ಒಂದು ಬ್ಯೂಟಿಫುಲ್ ಅಲೆಯಾಗಿ ಕೊಲ್ಯಾಪ್ಸ್ ಆಗಿದೆ. ಇದನ್ನೇ ಅದ್ವೈತ ಕೂಡ ಹೇಳೋದು, ಇದನ್ನೇ ಕೊಲ್ಯಾಪ್ಸ್ ಆಫ್ ದ ವೇವ್ ಫಂಕ್ಷನ್ ಅಂತ ಕರಿತೀವಿ. ಅಂದರೆ ಇರೋ ಅನಂತ ವೇಸ್ಗಳಲ್ಲಿ ನಮ್ಮ ಜೀವನ ಹೆಂಗಾದ್ರೂ ಆಗ್ಬೋದಿತ್ತು. ನಾವೊಬ್ಬ ಬಿಲಿಯನೇರ್ ಆಗಿ ಹುಟ್ಟಬೋದಿತ್ತು, ನಾವೊಬ್ಬ ಬಡವನಾಗಿ ಹುಟ್ಟಬೋದಿತ್ತು, ನಾನು ಆಫ್ರಿಕಾದಲ್ಲಿ ಒಬ್ಬ ಯಾರೋ ಕಾಡು ಮನುಷ್ಯನಾಗಿ ಹುಟ್ಟಬೋದಿತ್ತು, ನಾನು ಆಸ್ಟ್ರೇಲಿಯಾದಲ್ಲಿ ಒಬ್ಬ ಮೀನಿಡನಾಗಿ ಹುಟ್ಟಬೋದಿತ್ತು, ನಾನು ಭಾರತದಲ್ಲಿ ಸುಧೀಂದ್ರನಾಗಿ ಹುಟ್ಟಿದೆ. ಇದೊಂದು ಪಾಸಿಬಿಲಿಟಿ. ಅನಂತ ಪಾಸಿಬಿಲಿಟಿಗಳಲ್ಲಿ ಒಂದು ಪಾಸಿಬಿಲಿಟಿ ಬಂದಿದೆ. ಹಾಗಂತ ಉಳಿದಿದ್ದೆಲ್ಲ ಪಾಸಿಬಿಲಿಟಿ ಸುಳ್ಳು ಅಂತ ನಾವು ಹೇಳೋಕ್ಕಾಗುತ್ತಾ? ಇಲ್ಲ. ಯಾಕೆ? ಅವೆಲ್ಲ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು, ಆದರೆ ಅವು ಕೊಲ್ಯಾಪ್ಸ್ ಆಗಿದ್ದಾವೆ, ಅವು ನಮಗೆ ಕಾಣ್ತಾ ಇಲ್ಲ, ಆದರೆ ಅವು ಪ್ಯಾರಲಲ್ ಆಗಿ ನಡೀತಾ ಇದ್ದಾವೆ. ಆಮೇಲೆ ಈ ಥರ ಈ ಪ್ಯಾರಲಲ್ ಯೂನಿವರ್ಸ್ಗಳಂತ ಇದಾವಲ್ಲ, ಇವಕ್ಕೆಲ್ಲ ನಮಗೆ ಏನು ಕನೆಕ್ಷನ್ ಅಂತಂದರೆ, ಇವೆಲ್ಲ ನಮ್ಮೊಳಗೆ ನಡೀತಾ ಇರೋದ್ರಿಂದ ನಮಗೆ ಹೆಂಗೋ ಒಂದು ಇದಕ್ಕೆ ಯೂನಿವರ್ಸಲ್ ಕನೆಕ್ಷನ್ ಇರುತ್ತೆ. ಇದನ್ನೇ ಯೂನಸ್ ಮುಂಡಸ್ ಅಂತ ಕೂಡ ಸೈಕಾಲಜಿಸ್ಟ್ ಆದ ಕಾರ್ಲ್ ಯುಂಗ್ ಅವರು ಕರೆದಿದ್ರು. ಅಂದರೆ ನಾನು ನೀನು ಬೇರೆ ಅಂತ ಅನಿಸಿದ್ರು ಕೂಡ, ನನ್ನ ಕನಸು ನಿನ್ನ ಕನಸು ಡಿಫ್ರೆಂಟ್ ಆಗಿದೆ, ನನ್ನ ಸಬ್ಕಾನ್ಷಿಯಸ್ ನಿಮಗೆ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಡಿಫ್ರೆಂಟ್ ಆಗಿ ಅನಿಸಿದ್ರು ಕೂಡ ನನಗೂ ಏನೋ ಒಂದು ಕಾಮನ್ ಫ್ಯಾಕ್ಟರ್ ಇರುತ್ತೆ. ಆ ಕಾಮನ್ ಫ್ಯಾಕ್ಟ್ರು ನಮ್ಮ ಕಾನ್ಷಿಯಸ್ ಮನಸ್ಸಲ್ಲೂ ಇಲ್ಲ, ಸಬ್ಕಾನ್ಷಿಯಸ್ ಮನಸ್ಸಲ್ಲೂ ಇಲ್ಲ. ಸಬ್ಕಾನ್ಷಿಯಸ್ಗಿಂತ ಡೀಪ್ ಅಂದರೆ ಕಲೆಕ್ಟಿವ್ ಅನ್ಕಾನ್ಷಿಯಸ್, ಎಲ್ಲರಲ್ಲೂ ಸೇರಿ ಒಂದು ಕಾಮನ್ ಎಲಿಮೆಂಟ್. ಅದನ್ನು ನಾವು ಫೀಲ್ಡ್ ಅಂತ ಕರೀಣ. ಟೆಸ್ಲಾ ಅವರು ಫೀಲ್ಡ್ ಅಂತ ಕರೀತಾರೆ, ಯೂನಿವರ್ಸಲ್ ಫೀಲ್ಡ್ ಅಂತ, ಯೂನಿವರ್ಸಲ್ ಶಕ್ತಿ ಅಂತ. ಆ ಫೀಲ್ಡ್ ಕನೆಕ್ಷನ್ ತಗೋಬೇಕಂತ ಹೇಳ್ತಿದ್ರು. ಆ ಫೀಲ್ಡಿಂದನೇ ನಮಗೆ ಚಿಂತನೆ ಬರೋದು ಅವೆಲ್ಲ ಅಂತ. ಹೀಗೆ ನಮ್ಮ ಇರ್ತಕ್ಕಂಥ ಮಲ್ಟಿವರ್ಸ್ಗಳಲ್ಲಿ ಆ ಕನೆಕ್ಷನ್ ಇರ್ಬೋದು. ಆ ಮಲ್ಟಿವರ್ಸ್ನಿಂದ ಕನೆಕ್ಷನ್ನು ಈ ಬ್ರಹ್ಮಾಂಡ ನಾವಿದೀವಲ್ಲ, ಈ ಯೂನಿವರ್ಸಿಗೆ ಅದಕ್ಕೆ ಮರ್ಜ್ ಆದಾಗ ನಮಗೆ ಯಾವುದೋ ಒಂದು ಯೂನಿವರ್ಸಲ್ಲಿ ನಡೀತಕ್ಕಂಥ ಇನ್ಫಾರ್ಮೇಷನ್ ಗೊತ್ತಾಯ್ತಲ್ಲ ಅನ್ನೋ ಆ ಒಂದು ಆಟಿಟ್ಯೂಡ್, ಆ ಒಂದು ಭಾವ ಇದೆಯಲ್ಲ, ಇದನ್ನು ನಾವು ಪ್ರಿಕಾಗ್ನಿಷನ್ ಅಂತ ಕರಿತೀವಿ. ಇದು ಪ್ರಿಕಾಗ್ನಿಷನ್. ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಇನ್ನೂ ಈಸಿಯಾಗಿ ಹೇಳ್ಬೇಕಂತಂದರೆ,
ಸೈಕಲಲ್ಲಿ ಹೋಗ್ತಾ ಇರ್ತೀನಿ ರೋಡಲ್ಲಿ, ಎದುರಿಗೆ ಏನೋ ಒಂದು ಹಂದಿ ಮರಿ ಬಂದ್ಬಿಡುತ್ತೆ, ಅದು ನನ್ನ ಮೇಲೆ ಬಂದ್ಬಿಡುತ್ತೆ, ಅದು ನನ್ನ ಸೈಕಲ್ ಬಿಡಿಸ್ಬಿಡುತ್ತೆ, ನಾನು ಬಿದ್ದು ಕಾಲೆಲ್ಲ ರಕ್ತ ಬಂದ್ಬಿಡುತ್ತೆ. ಸೊ ಇದು ಒಂದು ಪಾಸಿಬಿಲಿಟಿ. ಇನ್ನೊಂದು ಯೂನಿವರ್ಸಲ್ಲಿ, ಅಂದರೆ ಇನ್ನೊಂದು ಯೂನಿವರ್ಸಲ್ಲಿ ಎಲ್ಲೋ ನೀವು ನೋಡೋಕೆ ಹೋಗಬಾರ್ದು, ಆಕಾಶದಲ್ಲಿ ಎಲ್ಲೋ ಅಂತ. ಯೂನಿವರ್ಸ್ ಅಂತಂದರೆ ನಾನು ಏನು ಹೇಳ್ತಿದ್ದೀನಿ, ನಮ್ಮ ಮೈಂಡಲ್ಲೇ ಆಗ್ತಕ್ಕಂಥ ಆ ತಳಮಳಗಳು, ನಮ್ಮ ಮೈಂಡಲ್ಲಿ ಆಗ್ತಕ್ಕಂಥ ವಿಚಿತ್ರ ಫ್ಲಕ್ಚುಯೇಷನ್ಸ್ಗಳು, ಇದಕ್ಕೆ ನಾನು ಮಲ್ಟಿವರ್ಸ್ ಅಂತ ಕರೆಯೋದು. ಇದಿಷ್ಟರಲ್ಲಿ ಎಷ್ಟೊಂದು ವಿಧದಲ್ಲಿ ನಮ್ಮ ಜೀವನ ಆಗ್ಬೋದಿತ್ತು, ಎಷ್ಟೊಂದು ವಿಧದಲ್ಲಿ ಅವಳು ನಿಮಗೆ ಸಿಗ್ಬೋದಿತ್ತು. ಆದರೆ ಒಂದು ವಿಧದಲ್ಲಿ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ, ಇನ್ನು ಉಳಿಕಿದ ವಿಧ ಎಲ್ಲ ಏನು ಹೋಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೈಕಲಲ್ಲಿ ಹೋಗ್ತಿರ್ತೀನಿ, ಹಂದಿ ಮರಿ ಬಂದು ಬಿದ್ದುಬಿಡ್ತೀನಿ, ಕಾಲೆಲ್ಲ ರಕ್ತ ಬಂದ್ಬಿಡುತ್ತೆ. ಇದು ಒಂದು ಪಾಸಿಬಿಲಿಟಿ. ಮತ್ತೆ ಇನ್ನೊಂದು ಪಾಸಿಬಿಲಿಟಿ, ಅದೇ ಇನ್ನು ಯಾವ ಥರ ಆಗ್ಬೋದು ಅಂತ. ಸೈಕಲಲ್ಲಿ ಹೋಗ್ತಾ ಇರ್ತೀನಿ, ಹಂದಿ ಮರಿ ಬರುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಈ ಟೈಪಲ್ಲಿ ನನಗೆ ಆಕ್ಸಿಡೆಂಟ್ ಆಗಿಲ್ಲ. ಸೊ 2 ಪಾಸಿಬಿಲಿಟಿ. ಒಂದ್ಸಲ ಹಂದಿ ಮರಿ ಬಂದು ಆಕ್ಸಿಡೆಂಟ್ ಮಾಡೋದು, ಇನ್ನೊಂದು ಆಕ್ಸಿಡೆಂಟ್ ಆಗಿಲ್ಲ, ಹಾಗೆ ನಾನು ಹೋಗ್ತಿದ್ದೀನಿ. ಇವಾಗ ಈ 2 ಯೂನಿವರ್ಸಿಗೆ ಕನೆಕ್ಷನ್ ಹೆಂಗಿದೆ, ಹೆಂಗಿರ್ಬೋದು? ಫಾರ್ ಎಕ್ಸಾಂಪಲ್, ಈಗ ಅದು ಒಂದು ಪಾಸಿಬಿಲಿಟಿ, ನಾನು ಆಕ್ಸಿಡೆಂಟ್ ಆಗ್ಬೋದು ಅನ್ನೋ ಒಂದು ಪಾಸಿಬಿಲಿಟಿ, ನನಗೇನಾದ್ರು ಆಗ್ಬೋದು ಅನ್ನೋ ಪಾಸಿಬಿಲಿಟಿ, ನನಗೇನು ಆಗಿಲ್ಲ ಅಂತ ಅನ್ನೋ ಒಂದು ಪಾಸಿಬಿಲಿಟಿ. ಈಗ ಇನ್ನೊಂದು, ಫಾರ್ ಎಕ್ಸಾಂಪಲ್, ಈ ಪ್ರಪಂಚದಲ್ಲಿ ನನಗೆ ಆಗಿಲ್ಲ ಅಂತ ಅನ್ಕೊಳ್ಳೋಣ ಆಕ್ಸಿಡೆಂಟು, ಆದರೆ ಆಗ್ಬೋದಿತ್ತಲ್ಲ, ಅದಕ್ಕೂ ನನಗೂ ಸಂಬಂಧ ಇದೆಯಾ? ಇವಾಗ ಇದೆ. ಈ ಸಂಬಂಧ ಎಲ್ಲಿದೆ ಅಂತಂದರೆ ನಮ್ಮ ನ್ಯೂರಾನ್ಸ್ಗಳಲ್ಲಿ ಡೀಪ್ ನ್ಯೂರೋಸೈನ್ಸಲ್ಲಿ ಅಡಗಿದೆ. ನಮ್ಮ ಬ್ರೈನಲ್ಲಿ ಹಿಪ್ಪೋಕ್ಯಾಂಪಸ್, ಅಮಿಗ್ಡಿಲಾ ಮತ್ತು ಗೈರಸ್ ಅಂತ 3 ಲಿಂಬಿಕ್ ಸಿಸ್ಟಮ್ ಅಂತ ಕರೀತಾರೆ. ಇದಕ್ಕೆ ಲಿಂಬಿಕ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಹಿಪ್ಪೋಕ್ಯಾಂಪಸ್ ಅಂತ, ಆಮೇಲೆ ಇನ್ನೊಂದು ಅಮಿಗ್ಡಿಲಾ ಅಂತ. ಅಮಿಗ್ಡಿಲಾ ಅಂತಂದರೆ ಎಮೋಷ್ನಲ್, ಲೈಕ್ ನಮಗೆ ಒಂದು ಫೀಲ್ ಆಗ್ತಕ್ಕಂಥದ್ದು ಅಥವಾ ಎಮರ್ಜೆನ್ಸಿ ಫೀಲ್ ಆಗ್ತಕ್ಕಂಥದ್ದು, ಈ ಥರ ಎಲ್ಲ ವಿಜುವಲ್ ಸೆಂಟರ್ಗಳಿರ್ತಾವಲ್ಲಿ, ಗೈರಸ್ ಅಂತ ಕರೀತಾರೆ. ಇವು 3 ಲಿಂಬಿಕ್ ಸಿಸ್ಟಮ್. ಈ ಲಿಂಬಿಕ್ ಸಿಸ್ಟಮ್ ಆಕ್ಟಿವೇಟ್ ಆದರೆ ನಾನು ಏನು ಹೇಳಿದೆ, ಮಲ್ಟಿವರ್ಸಲ್ಲಿ ಆಗ್ತಕ್ಕಂಥ ಎಲ್ಲ ಫ್ಲಕ್ಚುಯೇಷನ್ಸ್ಗಳು, ಎಲ್ಲ ತಳಮಳಗಳ ಆ ಕಲೆಕ್ಟಿವ್ ಅನ್ಕಾನ್ಷಿಯಸ್ನ ಕನೆಕ್ಷನ್ ತಗೊಳುತ್ತೆ ಬ್ರೈನು. ನಮ್ಮ ಬ್ರೈನೇ ಕಾನ್ಷಿಯಸ್ನೆಸ್ ಅನ್ನುವ ಮಟ್ಟಿಗೆ ಇದು ರಿಸರ್ಚ್ ಮಾಡಲ್ಪಟ್ಟಿತ್ತು 1990s. ಈಗ ಮೈಂಡ್ ಇದೆ ನಮ್ಮ ಒಳಗಡೆ, ಎಲ್ಲಿದೆ? ಕೈಯಲ್ಲಿದೆಯಾ ಮೈಂಡು? ಕಿಡ್ನಿಯಲ್ಲಿದೆಯಾ? ಹಾರ್ಟಲ್ಲಿದೆಯಾ? ತೋರ್ಸೋಕ್ಕಾಗಲ್ಲ. ಆದರೆ ನಮ್ಮದು ಒಂದು ಮ್ಯಾಟರ್ ಅಲ್ಲ. ನಾವು ಮುಟ್ತಾ ಇದ್ದೀನಿ, ನೋಡೋ ಮ್ಯಾಟರ್ ನಂದು, ನೋಡೋ ನಾನು ಕೂದಲು ಮುಟ್ತಾ ಇದ್ದೀನಿ, ಮ್ಯಾಟರ್, ದ್ರವ್ಯ. ಮೈಂಡ್ ಮತ್ತು ಮ್ಯಾಟ್ರ್ ಎಲ್ಲಿ ಮೀಟ್ ಆಗುತ್ತೆ ಗೊತ್ತೇ ಇಲ್ಲ. ಕಿಡ್ನಿಯಲ್ಲಿ ಮೀಟ್ ಆಗುತ್ತಾ? ಕಾಲಲ್ಲಿ ಮೀಟ್ ಆಗುತ್ತಾ? ಎಲ್ಲಿದೆ ನನ್ನ ಮೈಂಡ್? ಎಲ್ಲಿದೆ? ಫಸ್ಟ್ ಆಫ್ ಆಲ್ ಇದು 1990s ಬ್ರೇನೇ ಮೈಂಡು ಅನ್ನೋ ಒಂದು ಲೆವೆಲ್ಗೆ ಬಂದ್ಬಿಟ್ಟಿತ್ತು ಪ್ರಪಂಚ. ಆದರೆ ಬ್ರೇನ್ ಮೈಂಡ್ ಅಲ್ಲ. ಕಾನ್ಷಿಯಸ್ನೆಸ್ ಅನ್ನೋದು, ಕಾನ್ಷಿಯಸ್ ಅವೇರ್ನೆಸ್ ಅನ್ನೋದಕ್ಕೆ ನಾವು ಕ್ವಾಲಿ ಅಂತ ಕರಿತೀವಿ. ಕಾನ್ಷಿಯಸ್ ಅವೇರ್ನೆಸ್ ನೋಡ್ತಕ್ಕಂಥ ಜಗತ್ತೇನಿದೆ ಅದಕ್ಕೆ ಕ್ವಾಂಟ ಅಂತ ಕರಿತೀವಿ. ಅಂದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳೋದೇನಂತಂದ್ರೆ, ಚಿಂಟು ಪಿಂಟು ಎಕ್ಸಾಂಪಲ್ ಕೊಟ್ಟನಲ್ಲ, ನೀನು ಒಂದನ್ನು ನೋಡೋ ತನಕ ಅದು ಕ್ರಿಯೇಟ್ ಆಗಲ್ಲ. ನೀನು ಅದನ್ನು ನೋಡದೇ ಇದ್ರೆ ಅದು ಇರೋದೇ ಇಲ್ಲ ನಿನ್ನ ಪಾಲಿಗೆ. ಯಾಕಂತಂದ್ರೆ ನೀನೇ ಬ್ರಹ್ಮಾಂಡ, ತತ್ತ್ವಂ ಅಸಿ, ನೀನೇ ಅದು, ದೌ ಶಲ್ ದಟ್ ಅಂತ. ತತ್ತ್ವಂ ಅಸಿ ಅಂತ ಮೀನಿಂಗ್ ಏನು ಅಂತಂದ್ರೆ, ಅದ್ವೈತದಲ್ಲಿ ಬರೋದು ನೀನೇ ಅದು ಅಂದ್ರೆ ರಿಯಾಲಿಟಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಾನು ಏನನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ದಟ್ ಶುಡ್ ಬಿ ಮೈ ರಿಯಾಲಿಟಿ. ಇದೇ ಬೇಸಿಸ್, ಫಂಡಮೆಂಟಲ್ ಬೇಸಿಸ್ ಆಫ್ ಲಾ ಆಫ್ ಅಟ್ರಾಕ್ಷನ್ ಇದು. ಯಾಕೆ ನಾವು ನಮ್ಮ ಫ್ರೀಕ್ವೆನ್ಸಿ ಇರೋರನ್ನೇ ಅಟ್ರಾಕ್ಟ್ ಮಾಡ್ತೀವಿ? ಯಾಕೆ ನಾವು ನಮಗೆ ಇಷ್ಟ ಬರೋದನ್ನೇ ಪಡ್ಕೊಳ್ತೀವಿ ಅಂತ, ಡಿಸೈರ್ ಇರೋದನ್ನೇ ಪಡ್ಕೊಳ್ತೀವಿ ಅಂತಂದರೆ, ಯು ಆರ್ ದಟ್ ವೆರಿ ರಿಯಾಲಿಟಿ ಅಂತ. ಇದ್ರ ಎಸೆನ್ಸ್ ಏನಂದ್ರೆ, ಇದ್ರ ಸಾರ ಏನಂತಂದ್ರೆ, ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಇಲ್ಲಿ, ಆ ಮಲ್ಟಿವರ್ಸಲ್ಲಿ ಆಗ್ತಕ್ಕಂಥ ಪಾಸಿಬಲ್ ಆ ಒಂದು ಪಾಸಿಬಿಲಿಟೀಸ್ ಏನಿದಾವೆ, ಆ ಒಂದು ಫ್ಲಕ್ಚುಯೇಷನ್ಸ್ ಏನಿದಾವೆ, ಅವು ನಮ್ಮ ಯೂನಿವರ್ಸಿಗೆ ಕನೆಕ್ಷನ್ ಆಗಿದೆ ಅಂತ ನಮಗೆ ಒಂದ್ಸಲ ಏನಾದರೂ ಕನಸಿನ ಮೂಲಕ ಅಥವಾ ನಮ್ಮ ಬ್ರೈನಲ್ಲಿ ಆಗ್ತಕ್ಕಂಥ ನ್ಯೂರೋಸೈನ್ಸಲ್ಲಿ ಆ ಲಿಂಬಿಕ್ ಸಿಸ್ಟಮಿನ ಒಂದು ಪ್ರಭಾವ ಇದೆಯಲ್ಲ, ಅದರಿಂದ ಏನಾದರೂ ಗೊತ್ತಾಯಿತು ಅಂತಂದರೆ, ಈಗ ಕನಸಾದ್ರೆ ಬೀಳಿ, ವಿಷನ್ ಆದ್ರೆ ಬೀಳಿ, ಅರೆಗನಸಾದ್ರೂ ಬೀಳಿ, ಅದು ನಮಗೆ ಒಂದು ಇನ್ಫಾರ್ಮೇಷನ್ ಆಗಿ ಕೂತ್ಬಿಡುತ್ತೆ ಮನಸ್ಸಲ್ಲಿ. ಆಯ್ತಾ? ಕನಸಲ್ಲಿ ನಾನೀಗ ಫೆರಾರಿ ಕಾರಲ್ಲಿ ಹೋಗ್ತೀನಿ ಅಂತಂದರೆ ನಿನಗದು ಬಂದ್ಬಿಡ್ತು ಕಣ್ಣೆದ್ರಿಗೆ, ಫೆರಾರಿ ಕಾರಲ್ಲಿ ಹೋಗ್ತಿರೋದು. ಇವಾಗ ನೀನು ನಿಜವಾಗ್ಲೂ ಅಲ್ಲಿ ಹೋಗ್ತಿದ್ಯಾ, ಎಲ್ಲಿ? 4Dಯಲ್ಲಿ. ನೀನು ಅದನ್ನು 3Dಯಲ್ಲಿ ನೋಡೋದು ಮಾಡ್ಬೋದು. ಹೆಂಗೆ? ಬಿಕಾಸ್ ನೀನೇ ರಿಯಾಲಿಟಿ, ನೀನು ಕ್ರಿಯೇಟ್ ಮಾಡ್ತೀಯ ಅದನ್ನು, ನಿನ್ನ ಒಳಗಡೆ ಪವರ್ ಇದೆ. ಸೊ ಇಲ್ಲಿ ಆಬ್ಜೆಕ್ಟಿವ್ ರಿಯಾಲಿಟಿ ಅನ್ನೋದೇ ಇಲ್ಲ ಅನ್ನೋದೇ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಿದ್ಧಾಂತ. ಸೊ ಈ ಒಂದು ಮಲ್ಟಿವರ್ಸ್ನ ಸಿದ್ಧಾಂತ ಪ್ಲಸ್ ನೀನು ಏನು ನೋಡ್ತೀಯೋ ಅದನ್ನು ನೀನು ಕ್ರಿಯೇಟ್ ಮಾಡ್ತಿರ್ತೀಯ, ಬಿಕಾಸ್ ನೀನೇ ಅದು. ಈಗ ನೀವು ನೋಡ್ತಿದ್ರಲ್ಲ ವಿಡಿಯೋ,
ವಿಡಿಯೋ ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನೀವೇ ವಿಡಿಯೋ, ನೀವೇ ಇದು ಅಂತ ಏನಂತಂದರೆ ನಾ ಏನು ಮಾತಾಡ್ತಿದ್ದೀನಿ ಇದೇ ನೀವು. ಈ ಕಾನ್ಸೆಪ್ಟು ಅರ್ಥ ಮಾಡ್ಕೊಳ್ಳೋದು ಒಂಥರ ವಿಷ ಆಗಿರೋ ಕಷಾಯ ಕೊಡ್ದಂಗೆ. ಅದು ಭಾಳ ಒಳ್ಳೇದು ಅರ್ಥ ಮಾಡ್ಕೊಂಡ್ರೆ, ಆದರೆ ನಮಗೆ ಅದು ಇಷ್ಟ ಆಗಲ್ಲ. ಸೊ ನಾವು ಕೊನೆಯದಾಗಿ ಏನು ಹೇಳ್ತಿದ್ದೀನಿ, ಔಟ್ಲುಕ್ ಮತ್ತು ಕನ್ಕ್ಲೂಷನ್ನು, ಪ್ರಿಕಾಗ್ನಿಟಿವ್ ಡ್ರೀಮ್ಸ್ ಅನ್ನೋದು ಸೂಡೋ ಸೈನ್ಸಾ ಅಥವಾ ನಿಜವಾಗ್ಲೂ ಸೈನ್ಸಾ ಅಂಥೇಳಿ ಮುಂದೆ ಆಗ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ನ್ಯೂರೋ ಸೈನ್ಸ್ಗೆ ಕನೆಕ್ಷನ್ ಬಂದಾಗ ಮಾನವರು ಹ್ಯೂಮನಾಯ್ಡ್ ಆಗ್ತಾರಲ್ಲ, ಲೈಕ್ ರೋಬೋಟ್ಸ್ಗಳು ಮತ್ತು ಮಾನವರು ಮಿಕ್ಸ್ ಆಗಿ ನಮ್ಮ ಕಾನ್ಷಿಯಸ್ನೆಸ್ನ ಸ್ಪೇಸಿಗೆ ಅಪ್ಲೋಡ್ ಮಾಡ್ತಾರಲ್ಲ ಮುಂದೆ 100-200 ವರ್ಷಗಳಾದಮೇಲೆ, ಆವಾಗ ಈ ಸತ್ಯ ಏನು ಅಂತ ಗೊತ್ತಾಗ್ಬೋದು, ಪ್ರಿಕಾಗ್ನಿಷನ್ ನಿಜಾನ ಅಂತ. ಆವಾಗ ಟೈಮ್ ಲೀನಿಯರ್ ಅಲ್ಲ, ಟೈಮು ಹೆಂಗೆ ಬೇಕಂಗೆ 4Dಯಲ್ಲಿ ಹಿಂದೆನೂ ಹೋಗ್ಬೋದು ಮುಂದೆನೂ ಹೋಗ್ಬೋದು ಅನ್ನೋ ಒಂದು ಆ ಸ್ಪೇಸ್ ಟೈಮ್ ಅನ್ನೋ ಕಾನ್ಸೆಪ್ಟ್ ಗೊತ್ತಾಗ್ಬೋದು. ಆದರೆ ಇಷ್ಟೆಲ್ಲ ಆದರೂ ಕೂಡ ನಾವು ಇಗ್ನೋರ್ ಮಾಡ್ತೀವಿ ಎಷ್ಟೋ ಕನಸುಗಳನ್ನು. ಇಷ್ಟೆಲ್ಲ ಆದರೂ ಕೂಡ ನಾವು ಇದು ಇಷ್ಟೇ ಬಿಡು, ಇದರಿಂದ ಏನು ಉಪಯೋಗ, ಏನು ಮಾಡಲಿ ಇದನ್ನೆಲ್ಲ ತಿಳ್ಕೊಂಡು, ಇಷ್ಟೊಂದು ಕನ್ಫ್ಯೂಷನ್, ಅಬ್ಬಾಬಾಬಾ ನಂಗೆ ತಲೆಯೆಲ್ಲ ಇದಾಗ್ತಿದೆ, ಅಯ್ಯೋ ನನಗೆ. ಸೊ ಈ ಥರ ಎಲ್ಲ ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಆದರೆ ನಮ್ಮ ಇಗ್ನೋರೆನ್ಸ್ ಅನ್ನೋದು ಈರುಳ್ಳಿ ಹಚ್ಚಿದಂಗೆ, ಈರುಳ್ಳಿಯ ಆ ಪೊರೆ ಇರುತ್ತಲ್ಲ, ಆ ಒಂದು ಲೇಯರ್ಸು, ಆ ಥರ ಒಂದೊಂದೇ ಲೇಯರ್ ಬಿಚ್ಚಿದಾಗ ಕೊನೆಗೆ ನಮ್ಮ ಸೆಲ್ಫ್ ಅಂತ ಉಳಿಯುತ್ತೆ. ಆ ಸೆಲ್ಫಲ್ಲಿ ಯಾವುದೂ ಕೋಇನ್ಸಿಡೆನ್ಸ್ ಅಲ್ಲ, ನಾನೇ ಎಲ್ಲ ಅಂತ ಗೊತ್ತಾಗುತ್ತೆ ಆ ಸೆಲ್ಫ್ ಲೆವೆಲ್ಲಿಗೆ ಹೋದಾಗ. ಅದಕ್ಕೆ ನಾವು ಪ್ರಪಂಚದಲ್ಲಿ ಮಾನವನಾಗಿ ಹುಟ್ಟೋದು ಯಾಕೆ, ಪ್ರಪಂಚದಲ್ಲಿ ನಮ್ಮ ಮಾನವ ರೂಪ ಯಾಕೆ, ನಮಗೆ ಈ ಜನ್ಮ ಯಾಕೆ ಅಂತಂದರೆ ಸೆಲ್ಫ್ ರಿಯಲೈಸೇಷನ್ ಅಂತ, ಗಾಡ್ ರಿಯಲೈಸೇಷನ್ ಅಂತ. ಕೊನೆಗೆ ಯಾವತ್ತು ಈ ಎಕ್ಸಿಸ್ಟೆನ್ಸ್ನ ನೀವು ಅಸ್ತಿತ್ವನ ಭೇದಿಸ್ಬಿಡ್ತೀನಿ ಅನ್ನೋ ಒಂದು ಶಕ್ತಿನ ನಮ್ಮೊಳಗೆ ಇದೆ ಅನ್ನೋ ಒಂದು ಕಂಡಿಡ್ಕೊಳ್ಳುವಂತೂ ಒಂದು ಭಾವ ಅಷ್ಟೇ. ಕೆಲವೊಂದ್ಸಲ ಎಷ್ಟೋ ಒಂದು ಮಾನಸಿಕ ಸ್ಥಿರತೆ ಇಲ್ಲ, ನಾವು ತುಂಬ ವೀಕ್ ಇದೀವಿ ಅಂತಂದಾಗ ಒಳಗಡೆಯಿಂದ ಏನೋ ಒಂದು ಕಿಚ್ಚು ಬರುತ್ತೆ, ಇದು ಕೋಇನ್ಸಿಡೆನ್ಸಾ? ಕೆಲವೊಂದ್ಸಲ ನಾವು ಇನ್ನೇನೋ ನಾನು ಸತ್ತೇ ಹೋದೆ ಅಂತಂದಾಗ ಯಾವುದೋ ಕಾಣಲಾರದ ಹಸ್ತ ನಮಗೆ ಕೈ ಹಿಡಿಯುತ್ತೆ, ಇದು ಕೋಇನ್ಸಿಡೆನ್ಸಾ? ಅಥವಾ ಇನ್ನೂ ಕೆಲವು ಸಲ ತದೇಕ ದೃಷ್ಟಿಯಿಂದ ನಾನು ಸೂರ್ಯಾಸ್ತ ನೋಡ್ತಾ ಇರುವಾಗ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆ ಈವ್ನಿಂಗ್ ಬ್ರೀಸಲ್ಲಿ ಒಂದು ಸತ್ಯ ಗೊತ್ತಾಗುತ್ತೆ, ಅದು ಏನು, ನಾನು ಮತ್ತೆ ಬರ್ತೀನಿ ಅಂತ. ಅದು ಯಾಕೆ ಬರುತ್ತೆ ಈ ಫೀಲಿಂಗು, ಇದು ಗೊತ್ತಾಗಲ್ಲ. ಎಲ್ಲಿ ಹೋಗ್ತೀಯ ನೀನು ಮತ್ತೆ ಬರ್ತೀನಿ ಅಂತಂದರೆ, ಇಲ್ಲ ಬೇಜಾರಾಗಬೇಡ, ನಾನು ಮತ್ತೆ ಬರ್ತೀನಿ, ನಾನು ಹೋಗಲ್ಲ, ನಾನು ಮತ್ತೆ ಬರ್ತೀನಿ ಅಷ್ಟೇ. ಸೊ ಈ ಥರ ವಿಚಿತ್ರ ಫೀಲಿಂಗ್ಗಳು, ಈ ಹುಟ್ಟು ಸಾವು ಮಧ್ಯಕ್ಕೆ ನಡೆಯೋ ಒಂದು ಈ ಡ್ರೀಮ್, ಇದೊಂದು ಡ್ರೀಮ್ ಅಷ್ಟೇ, ಇದು ನಡೀತಾ ಇಲ್ಲ ಇಲ್ಲಿ. ಸೊ ಇವೆಲ್ಲ ಸೇರಿ ಒಂದು ಮೊಸರುಗಡಿಗೆ ಥರ ಆಗಿರ್ಬೋದು ನಮ್ಮ ತಲೆ. ಆದರೆ ನಾನು ಹೇಳೋದಿಷ್ಟೇ, ಈ ನ್ಯೂರೋ ಸೈನ್ಸ್ನ ನಾವು ಜಾಸ್ತಿ ಅಧ್ಯಯನ ಮಾಡ್ತಾ ಹೋದಾಗ ನಾವು ಜಗತ್ತಿನಲ್ಲಿ ಹೊರಗಡೆ ಹೋಗೋದ್ಬಿಟ್ಟು ಒಳಗಡೆ ಹೋಗಬೇಕು. ಇದನ್ನು ನಾನು ಹೇಳ್ತೀನಿ, ಇನ್ವರ್ಡ್ ಜರ್ನಿ ಮಾಡಬೇಕು, ಸೆಲ್ಫ್ ರಿಯಲೈಸೇಷನ್ ಆಗಬೇಕು. ನಾನು ಯಾರು ನಿಜವಾಗ್ಲೂ ಆ ಸೆಲ್ಫ್ ಅಂತ ಅಡಗಿದೆಯಲ್ಲ, ಪರ್ಸೋನಾ, ಶ್ಯಾಡೋ, ಈಗೋ ಮತ್ತು ಸೆಲ್ಫ್ ಅಂತ, ಈಗೋ ಮೀರಬೇಕು, ಈ ಮಾಯೆಯಿಂದ ಹೊರಗೆ ಬರಬೇಕು. ಆವಾಗ ನಮ್ಮ ಆ ಒಂದು ಅಡಗಿರೋ ಸೆಲ್ಫಲ್ಲಿ ಅಲ್ಲಿದೆ, ಅದು ಸೈನ್ಸ್ಗಿಂತ ಮೀರಿದ್ದು. ಈವನ್ ನಾನು ಸೈನ್ಸ್ ಕಮ್ಯುನಿಕೇಟರ್, ಸೈನ್ಸ್ ಪ್ರೊಪಗೇಷನ್ ಮಾಡ್ತಾ ಇದ್ರು ಕೂಡ ಈ ಥರ ಹೇಳಬೇಕಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ನಾನು ಸೈನ್ಸ್ಗಿಂತ ಮೀರಿದ್ದು ಯಾವುದೂ ಇಲ್ಲ ಅಂತ ನಂಬೋನು. ಆದರೆ ಸೆಲ್ಫಲ್ಲಿ ಹೋದಾಗ ಪ್ಯೂರ್ ಕಾನ್ಷಿಯಸ್ನೆಸ್ ಉಳಿಯುತ್ತೆ, ಆ ಫೀಲ್ಡ್ ಉಳಿಯುತ್ತೆ, ಆ ಫೀಲ್ಡೇ ನಿಜ, ಅಲ್ಲಿ ಆಗ್ತಕ್ಕಂಥ ಫ್ಲಕ್ಚುಯೇಷನ್ಸ್ಗಳೇ ಪರಮ ಸತ್ಯ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.